ಕಳೆದ 4-5 ವರ್ಷಗಳಿಂದ ನಾವು ಭ್ರಷ್ಟಾಚಾರ ಅಗೇನೆಸ್ಟ್ ಹೋರಾಟ ಮಾಡ್ತಾ ಇದ್ರಿ ಮೇಡಮ್. KRS ಪಾರ್ಟಿ ಅಂತ, ನಾನು ಅದರಲ್ಲಿ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅವ್ರ ಮಾರ್ಗದರ್ಶನ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಹೋಗ್ಬಿಟ್ಟು ಲೈವ್ ವಿಡಿಯೋ ಮಾಡೋ ಮುಖಾಂತರ ಏನು ನಾವು ಭ್ರಷ್ಟಾಚಾರನ ಎದುರಿಸ್ತಾ ಇದ್ದೀರಿ. ಯಾವುದೇ ಸರ್ಕಾರಿ ಕಚೇರಿಗಳಲ್ಲಾಗಿರ್ಬೋದು, ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಮೇಡಮ್. ಇದನ್ನು ನಾವು ಲೈವ್ ವಿಡಿಯೋ ಮುಖಾಂತರ ಕರ್ನಾಟಕದಲ್ಲಿ ಅಟ್ಲೀಸ್ಟ್ ಒಂದು 10% ಆದರೂ, ನಾವು ಪೂರ್ತಿ ಕಡಿಮೆ ಮಾಡಿದಿರಿ ಅಂತ ಹೇಳಲ್ಲ, ಅಟ್ಲೀಸ್ಟ್ 10% ಆದರೂ ಕಡಿಮೆ ಮಾಡಿದಿರಿ ಮೇಡಮ್. ಯಾಕೆ ನಿಮಗೆ ಲಾಯರ್ ಆಗಬೇಕು ಅಂತ ಅನ್ನಿಸ್ತು? ಬೇರೆ ಏನಾದರೂ ಓದ್ಬೋದಿತ್ತಲ್ವ, ಲಾಯರೇ ಆಗಬೇಕು ಅಂತ ಯಾಕೆ ಅನ್ನಿಸ್ತು? ಈಗ ಭ್ರಷ್ಟಾಚಾರದ ವಿರುದ್ಧ ನಾನು ಹೋರಾಡಲೇಬೇಕು ಅಂತ ಯಾಕೆ ಅನ್ನಿಸ್ತು ಅಂತ? ಮೇಡಮ್, ವ್ಯವಸ್ಥೆ ನಾವೇ ಕೆಡಿಸಿರೋದು. ಅಂದರೆ ನಮ್ಮ ಹಿಂದಿನ ಜನ್ರೇಷನ್ನೇ ಕೆಡಿಸ್ಬಿಟ್ಟಿದ್ದಾರೆ. ಅಂದರೆ ಯಾವ ಮಟ್ಟಕ್ಕೆ ಕೆಡಿಸಿದ್ದಾರೆ ಅಂದರೆ, ನೀವು ಯಾವುದೇ ಸರ್ಕಾರಿ ಕಚೇರಿಗಳು ಹೋದರೆ ನೀವು ಲಂಚ ತೊಗೊಂಡೇ ಕೆಲಸ ಮಾಡಬೇಕು. ಆ ನಿಗದಿತ ಶುಲ್ಕಗಳು ಯಾರೂ ತೊಗೊಂಡು ಕೆಲಸ ಮಾಡಲ್ಲ ಮೇಡಮ್. ಲಾಯರ್ ಆಗಬೇಕಂತ ಯಾಕೆ ಅಂದ್ಕೊಂಡೆ ಅಂದರೆ ಮೇಡಮ್, ನಮ್ಮದು ಏನೋ ಒಂದು ಮಧ್ಯಮ ಕುಟುಂಬದ ವರ್ಗ. ಸೊ ನಾವು ನಮ್ಮ ಅಣ್ಣ ಲೆಕ್ಚರರು, ಗೌರ್ಮೆಂಟ್ ಲೆಕ್ಚರರ್ ಕೂಡ. ಸೊ ನಮ್ಮ ತಂದೆ ತಾಯಿ ಏನೋ ಹಳ್ಳಿಯಲ್ಲಿ ಕೆಲಸ ಮಾಡ್ಕೊಂಡೇ ಇರ್ತಾರೆ. ಬಟ್ ನಾನು ಯಾವುದೋ ಒಂದು, ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇದು ಮಾಡಬೇಕಂದ್ರೂ, ಯಾವುದೋ ಒಂದು ಏನೋ ಸರ್ಕಾರಿ ಕಚೇರಿಗೆ ಹೋಗ್ಬೇಕಂದ್ರೂ ಅಲ್ಲಿ ಡೈರೆಕ್ಟ್ ಹೋಗೋಕ್ಕಾಗಲ್ಲ, ಮಧ್ಯವರ್ತಿಗಳ ಅವಳಿ ಮುಖಾಂತರ ಹೋಗಬೇಕಾಗುತ್ತೆ. ಸೊ ನಾನು ಲಾಯರ್ ಆಗಬೇಕಾಗಿದ್ದರೆ, ನಾನು ಆಫ್ಟರ್ ಡಿಗ್ರಿ ನಾನು ಕಂಪ್ಲೀಟ್ ಮಾಡಿದ್ಮೇಲೆ 2015 ನಾನು ಡಿಗ್ರಿ ಕಂಪ್ಲೀಟ್ ಆದಮೇಲೆ ನಾನು 2 ವರ್ಷ ಕೆಲ್ಸಕ್ಕೆ ಹೋಗಿದ್ದೆ. ಸೊ 2 ವರ್ಷ ಕೆಲ್ಸಕ್ಕೆ ಹೋಗಿ ಮತ್ತೆ ನಾನು ಸರ್ಕಾರಿ ಕಚೇರಿಗಳಿದೆ, ಯಾವುದೋ ಒಂದು ಜಮೀನು ವಿಚಾರಗಳಲ್ಲಿ ಸರ್ಕಾರಿ ಕಚೇರಿಗಳಿಗೆ ಹೋದರೆ ಅವ್ರು ಲಂಚ ಕೇಳೋದು. ಲಂಚ ಯಾವ ರೀತಿ ಕೇಳೋದಂದರೆ, ಯಾವುದೋ ಒಂದು ರೆಕಾರ್ಡ್ಸ್ ತೆಗ್ಸೋಕ್ಕೂ ಲಂಚ ತೊಗೊಬೇಕು.